ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ರಾಜ್. ರಕ್ಕಸಪುರದೋಳು ಸಿನಿಮಾ ಇದೇ ಫೆಬ್ರವರಿ 6ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸೊ ಈಗಾಗಲೇ ಸಿನಿಮಾದಿಂದ ಸಾಕಷ್ಟು ಅಪ್ಡೇಟ್ ಬಂದಿದೆ. ನಮ್ಮೆಲ್ಲರಿಗೂ ಕೂಡ ಟೀಸರ್ನ ನೋಡಿ ಬಹಳ ಖುಷಿಯಾಗಿದೆ. ಒಬ್ಬೊಬ್ಬರು ಒಂದೊಂದು ಅವತಾರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರುವಂಥದ್ದನ್ನ ನೋಡಬಹುದು. ಸೊ ಈಗ ಬಿಡುಗಡೆಗೆ ರೆಡಿ ಇದೆ. ನಾವು ಕೂಡ ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಕಲಾವಿದರು ಹಾಗೆ ಟೆಕ್ನಿಷಿಯನ್ಸ್ಗಳ ಸರಣಿ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ಅವರನ್ನು ಕೂಡ ಪರಿಚಯಿಸುವಂತಹ ಕೆಲಸ ನಿಮ್ಮ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನನ್ನ ಜೊತೆಗೆ ಪ್ಯಾನ್ ಇಂಡಿಯಾ ಡೈಲಾಗ್ ರೈಟರ್ ಕ್ರಾಂತಿ ಕುಮಾರ್ ಅವರು ಇದ್ದಾರೆ. ಸೊ ಅವ್ರ ಹತ್ರನೂ ಮಾತಾಡೋದು ಬಹಳಷ್ಟು ವಿಚಾರಗಳಿದೆ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ, ಆಮೇಲೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಆರಾಮ್ ಮೇಡಮ್, ನೀವು ಚೆನ್ನಾಗಿದ್ದೀರಾ ಮೇಡಮ್? ತುಂಬ ಚೆನ್ನಾಗಿದ್ದೀನಿ ಸರ್. ರಕ್ಕಸಪುರದಳು ಆ ಸಿನಿಮಾದಲ್ಲಿ ನೀವು ಡೈಲಾಗ್ ಬರೆದಿದ್ದೀರಾ, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ? ಅಂದ್ರೆ ತುಂಬಾ ರೆಗ್ಯುಲರ್ ಪ್ಯಾಟರ್ನ್ ಇರಲ್ಲ ಮೇಡಮ್. ಇವಾಗ ನಾವು KD ಸಿನಿಮಾ ಬರೆದಾಗ ಅದೊಂದು ರೌಡಿಸಮ್ ಸಿನಿಮಾ, ಆಮೇಲೆ ಅದು ಬೇರೆ ತರಾನೇ ಜಾನರು. ಬಟ್ ರಕ್ಕಸಪುರದಳು ತುಂಬಾ ಕಂಪ್ಲೀಟ್ ಬೇರೆ ಜಾನರ್. ಇದು ತುಂಬಾ ಸಸ್ಪೆನ್ಸ್ ಥ್ರಿಲ್ಲರು ಆ ವರ್ಷನ್ ಇದೆ. ಆಮೇಲೆ ರಾಜ್ಬಿ ಶೆಟ್ಟಿ ಸರ್ ಪೊಲೀಸ್ ಪಾತ್ರ ಮಾಡ್ತಾ ಇದ್ದಾರೆ. ಅದರಲ್ಲಿ ಸ್ಪೆಷಲ್ ಏನು ಅಂತಂದ್ರೆ ಕೊಳ್ಳೇಗಾಲ ಬ್ಯಾಕ್ ಡ್ರಾಪ್, ಒಂದು ಮಾದೇಶ್ವರಂ ಬೆಟ್ಟ ಆ ಸೈಡು, ಬೆಟ್ಟದ ತಪ್ಪಲಲ್ಲಿ ನಡೆಯುವಂತ ಒಂದು ಕತೆ. ಇದು ಬೇರೆ ತರನೇ ಟ್ರೀಟ್ಮೆಂಟ್ ಇರುತ್ತೆ ಮೇಡಮ್. ಅಂದ್ರೆ ಏನೋ ಒಂದು ಪಂಚಿಂಗ್ ಡೈಲಾಗು 4 ಜನಕ್ಕೆ ಹೊಡಿತೀನಿ ಆ ತರ ಎಲ್ಲ ಏನಿರಲ್ಲ. ತುಂಬಾ ಕಂಟೆಂಟ್ ಓರಿಯೆಂಟೆಡ್ ಅಂತ ಒಂದು ಸಿನಿಮಾ. ತುಂಬಾ ಚೆನ್ನಾಗಿದೆ ಮೇಡಮ್. ಅಂದ್ರೆ ಕಂಟೆಂಟೇ ಮಾತಾಡುತ್ತೆ 100% ಮೇಡಮ್. ಅಂದ್ರೆ ಬೇರೆ ತರನೇ ಕಂಟೆಂಟ್. ಸಿನಿಮಾ ಟ್ವಿಸ್ಟ್ ಟರ್ನಿಂಗ್ಸ್ ಬೇರೆ ಬೇರೆ ತರ ಇದೆ. ಆಮೇಲೆ ಬರೋ ಸಸ್ಪೆನ್ಸ್ ಜಾನರ್ನ ಇಷ್ಟಪಡೋರ್ಗಂತೂ ಅಬ್ದೂಟ ಮೇಡಮ್ ಈ ಸಿನಿಮಾ. ಅಂದ್ರೆ ಬೇರೆ ಬೇರೆ ತರ ಕತೆ ತಿರುವುಗಳಾಗಿರ್ಬೋದು, ಆಮೇಲೆ ರಾಜ್ಬಿ ಶೆಟ್ಟಿ ಸರ್ ಪೊಲೀಸ್ ಪಾತ್ರಗಳಾಗಿರ್ಬೋದು, ಅವೆಲ್ಲನೂ. ಆಮೇಲೆ ಸಂಭಾಷಣೆ ಏನೋ ವಿಚಾರಕ್ಕೆ ಬರೋ ಒಂದು ಡಾರ್ಕ್ ಕಾಮಿಡಿ ಟ್ರೈ ಮಾಡಿದೀವಿ. ಇವಾಗ ಡಾರ್ಕ್ ಕಾಮಿಡಿ ಸಿನಿಮಾಗಳು ತುಂಬಾ ಕಡಿಮೆ ಇವಾಗ. ಅದು ಈ ಸಿನಿಮಾದಲ್ಲಿ ನಾವು ಟ್ರೈ ಮಾಡಿದೀವಿ. ಆ ತರ ತುಂಬಾ ಚೆನ್ನಾಗಿದೆ ಸರ್. ಯೂಶಲಿ ಪೊಲೀಸ್ ಅಂತಂದ್ರೆ ನಮ್ ಕಣ್ಮುಂದೆ ಒಬ್ರು ಸ್ಟ್ರಿಕ್ಟ್ ಆಫೀಸರ್ ಬರ್ತಾರೆ, ಅಥವಾ ಕಳ್ಳಂಗ್ ಹೊಡೆಯೋ ಪೊಲೀಸು, ಅಥವಾ ಕಾಮಿಡಿಯನ್ ಪೊಲೀಸೋ ಬರ್ತಾರೆ. ಬಟ್ ಈ ಸಿನಿಮಾದಲ್ಲಿ ಹೇಗೆ ಸರ್ ಪೊಲೀಸ್? ಇದು ಎಲ್ಲಾ ಸಿನಿಮಾದಲ್ಲೂ ಪೊಲೀಸ್ ಒಂದು ಕೇಸ್ ನ ಹುಡಿಕೊಂಡು ಹೋಗ್ತಾನೆ. ಈ ಸಿನಿಮಾದಲ್ಲಿ ಕೇಸೆ ಪೊಲೀಸ್ ನ ಹುಡಿಕೊಂಡ್ ಬರುತ್ತೆ ಮೇಡಮ್. ಇದೇ ಈ ಸಿನಿಮಾ ಟ್ವಿಸ್ಟ್. ಬರುತ್ತೆ ಕೇಸೆ ಪೊಲೀಸ್ ನ ಹುಡಿಕೊಂಡ್ ಬರುತ್ತೆ. ಅದು ಯಾವ ಕೇಸು ಏನು ಅವನೇನು ಹುಡಿಕೊಂಡ್ ಬರುತ್ತೆ. ಇವಾಗ ಎಲ್ಲಾ ಹಿಂದೆಗಡೆ ಬೆಂಕಿ ಹಚ್ಚಿದೆ, ಎಲ್ಲ ಆತರ ಏನೋ ನೋಡ್ತಾ ಇದಾರೆ. ಒಂದು ಡೆವಿಲ್ ಲುಕ್ ಅಲ್ಲಿ ಏನೋ ನೋಡ್ತಾ ಇದಾರೆ, ಒಂದು ಗೋಸ್ಟ್ ಆ ಮಾದರಿ. ಇವರೇ ರಕ್ಕಸ ಇರ್ಬೋದು, ಇಲ್ಲ ಬರೋ ಕೇಸೇ ರಕ್ಕಸ ಆಗಿರ್ಬೋದು, ಏನು ಅಂತ ಸಿನಿಮಾದಲ್ಲೇ ನೋಡ್ಬೇಕು ಮೇಡಮ್. ಸರ್, ಒಂದು ರೂಮರ್ಸ್ ಏನಪ್ಪಾ ಅಂತಂದ್ರೆ ಒಬ್ಬ ಮನುಷ್ಯನಿಗೆ 2 ಗುಣ ಇರುತ್ತೆ, ಒಂದು ಪಾಸಿಟಿವ್ ಗುಣ, ಒಂದು ನೆಗೆಟಿವ್ ಗುಣ. ಅದನ್ನ ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್ ಅಂತ ಒಂದು ರೂಮರ್ಸ್ ಇದೆ. ಅದ್ ನಿಜನಾ ಸರ್? ಇದು ಯಾರು ಮೇಡಮ್ ಹೇಳಿದ್ ನಿಮ್ಗೆ? ನಾವೇ ಟೀಸರ್ ನೋಡಿದಾಗ ಹಿಂಗೆ ಒಂದೊಂದು ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಬರ್ತಾ ಇರುತ್ತೆ, ಎಲ್ಲದನ್ನು ತಗೊಳ್ತೀವಿ ನಾವು. ಖಂಡಿತ ಅದೇ ಗುಣನೇ. ಅಂದ್ರೆ ಆ ಸಮಾಜಕ್ಕೆ ಅದನ್ನೇ ಹೇಳ್ಬೇಕು ಅಂತ ನಾವು. ಅದು ಪ್ರತಿಯೊಬ್ಬರೊಳಗಡೆ ಏನಿರುತ್ತೋ ಅದನ್ನೇ ಸಮಾಜಕ್ಕೆ ಹೇಳ್ಬೇಕು ಅಂತ. ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿರ್ತಾರೆ, ಇದರಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾರೆ. ಒಂದು ಅಂದ್ರೆ ಒಬ್ಬ ಪೊಲೀಸ್ ಆಫೀಸರ್ ಆದಿ ತಪ್ಪಿದ್ರು ಕೂಡ ಅಲ್ಲೇನೋ ಒಂದು ಇನ್ನೊಂದು ರೂಟ್ ಸಿಗುತ್ತೆ ನಿಮ್ಗೆ. ಆತರ ಅಂದ್ರೆ ಒಂದು ಮಲಯಾಳಂ ಸಿನಿಮಾಗಳೆಲ್ಲ ನೋಡ್ತೀರಾ, ಈ ತರ ಸಿನಿಮಾ ಯಾಕೆ ಕನ್ನಡದಲ್ಲಿ ಬರಲ್ಲ ಅಂತ ಇರ್ತಾರೆ. ಆ ತರ ಒಂದು ಸಿನಿಮಾ ಇದು. ಆಮೇಲೆ ರವಿ ವರ್ಮ ಮಾಸ್ಟರ್ ಪ್ರೊಡ್ಯೂಸರು ಫಸ್ಟ್ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸಿನಿಮಾ. ಯಾಕಂದ್ರೆ ಆ ಕತೆ ಕೇಳದಾಗ್ಲೇನೆ ಅವ್ರು ತುಂಬಾ ಎಕ್ಸೈಟ್ ಆಗಿದ್ರು. ಈಗ ಈ ತರ ಒಂದು ಕಥೆನ ಕನ್ನಡದಲ್ಲಿ ನಾವು ಪೋರ್ಟ್ರೇ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ರಾಜ್ಬಿ ಶೆಟ್ಟಿ ಸರ್ ಅದಕ್ಕೆ ಅವ್ರ ಪಾತ್ರ ಅವ್ರು ಬಿಟ್ರೆ ಬೇರೆ ಯಾರು ತಲೆಯಲ್ಲೇ ಇಲ್ಲ. ಯಾಕಂದ್ರೆ ಬೇರೆ ಬೇರೆ ಅಂತ ಅಂದ್ರೆ ಇವ್ರು ತುಂಬಾ ಮಾಡ್ಕೊಂಡ್ ಬಂದಿರೋ ಸಿನಿಮಾಗಳೆಲ್ಲ ಒಂದು ನ್ಯಾಚುರಲ್ ಕನೆಕ್ಟ್ ಆಗುವಂತ ಪಾತ್ರಗಳು. ಆಮೇಲೆ ಅವ್ನು 48 ಫ್ರೇಮ್ಸ್ ಅಲ್ಲೆಲ್ಲ ಎಗರುತ್ತಾನೆ, 10 ಜನಕ್ಕೆ ಹೊಡಿತಾನೆ, ಅವೆಲ್ಲ ಎಲ್ಲ. ಆಮೇಲೆ ಸರ್ ಅದನ್ನ ಇಷ್ಟಪಡಲ್ಲ. ಅವ್ರು ಸ್ಟಾರ್ಟಿಂಗ್ ಎಲ್ಲ ಹೇಳ್ಬಿಟ್ಟಿದ್ರು ಕತೆ ಹೇಳಕ್ ಹೋದಾಗ್ಲಿ. ನಾವು ಒಂದ್ 2-3 ಕತೆಗಳು ಹೇಳಿದ್ದು. ಅದ್ರಲ್ಲಿ ಈ ಕತೆ ತುಂಬಾ ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರನ್ನ ಮಂಗ್ಳೂರ್ ಬ್ಯಾಕ್ ಡ್ರಾಪ್ ಅಲ್ಲೇ ನೋಡಿರ್ತಾರೆ. ಈ ಬ್ಯಾಕ್ ಡ್ರಾಪ್ ಅಲ್ಲಿ ಯಾರು ನೋಡಿರಲ್ಲ. ಅದು ತುಂಬಾ ಸರ್ಪ್ರೈಸ್ ಆಗಿರುತ್ತೆ. ಆಮೇಲೆ ಡೇವಿಡ್ ವಿಲಿಯಮ್ಸ್ ಅವರು ಕ್ಯಾಮ್ರಾ ವರ್ಕ್ ಇದೆ ಈ ಸಿನಿಮಾದಲ್ಲಿ. ಅಂದ್ರೆ ಆಲ್ಮೋಸ್ಟ್ ನಮ್ KD ಟೀಮೇ ಇದೀವಿ ನಾವು. ಯಾಕಂದ್ರೆ ನಾವು KD ಸಿನಿಮಾ ವರ್ಕ್ ಮಾಡ್ತಾನೆ ಈ ಸ್ಕ್ರಿಪ್ಟ್ ವರ್ಕ್ ನಾವು ರೆಡಿ ಮಾಡೋದ್ವಲ್ಲ. ಅರ್ಜುನ್ ಜನೇಜಿ ಮ್ಯೂಸಿಕ್ ಇದೆ. ಅದ್ರ ಜೊತೆಗೇನೆ ತುಂಬಾ ಅದ್ದೂರಿಯಾಗಿ ಬಂದಿದೆ ಸಿನಿಮಾ. ಆಮೇಲೆ ತುಂಬಾ ಚೆನ್ನಾಗಿದೆ ಮೇಡಮ್. ರಾಜ್ಬಿ ಶೆಟ್ಟಿ ಅವರ ಭಾಷೆ ಹೇಗೆ ವರ್ಕ್ ಆಗುತ್ತೆ ಸರ್? ಅಂದ್ರೆ ಅವರು ಮಂಗಳೂರು ಆ ರೀತಿ ಭಾಷೆ, ಬಟ್ ಇದು ಕೊಳ್ಳೇಗಾಲ, ಮೈಸೂರು ಭಾಗ, ಚಾಮರಾಜನಗರ ಆ ಕಡೆ ನಡೆದಿರುವಂತದ್ದು. ಸೊ ಭಾಷೆ ಅಂದ್ರೆ ಸಿನಿಮಾದ ಭಾಗ ಆ ಬ್ಯಾಕ್ ಡ್ರಾಪ್ ಅಲ್ಲಿ ಇರುತ್ತೆ ಮೇಡಮ್. ಬಟ್ ಈ ಪಾತ್ರ ತುಂಬಾ ಒಗಡ ಬಾರಡ ಆತರ ಇರೋದಿಲ್ಲ. ಹೌದು, ನಾರ್ಮಲ್ ಒಬ್ಬ ಟ್ರಾನ್ಸ್ಫರ್ ಆಗಿರೋ ಪೊಲೀಸು ಆ ಜಾಗದಲ್ಲಿ ಇರ್ತಾನೆ ಅನ್ನೋ ಬೇಸ್ ಮೇಲೆ ಇರೋಂತ ಸಿನಿಮಾ. ಸರ್, ಸಂಭಾಷಣೆಗಳೆಲ್ಲ ಹೇಗಿದೆ? ಅಂದ್ರೆ ತುಂಬಾ ಚೆನ್ನಾಗಿದೆ ಮೇಡಮ್. ಯಾಕಂದ್ರೆ ಮುಹೂರ್ತದಲ್ಲೇ ರಾಜ್ಬಿ ಶೆಟ್ಟಿ ಸರ್ ಹೇಳ್ಬಿಟ್ರು ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಫ್ಯೂಚರ್ ಅಲ್ಲಿ ಒಳ್ಳೆ ರೈಟ್ರು ಅಂತ ಅಂದ್ಬಿಟ್ಟು. ಯಾಕಂದ್ರೆ ನಾವು ಒಂದು ರೀಡಿಂಗ್ ಕೊಟ್ಟಾಗ್ಲೂ ಅವರಷ್ಟು ಖುಷಿಯಾಗಿ ಹೇಳಿದ್ರು, ಇಲ್ಲ ಈ ಸಿನಿಮಾ ಬೇರೆ ತರನೇ ಪೋರ್ಟ್ರೇ ಆಗ್ತಾ ಇದೆ, ರೈಟಿಂಗ್ ಒಂದು ತುಂಬಾ ವಿಭಿನ್ನವಾಗಿದೆ ಅಂತ. ಯಾಕಂದ್ರೆ ಅವ್ರು ತುಂಬಾ ಸ್ಕ್ರಿಪ್ಟ್ ಫಿಲ್ಟರ್ ಮಾಡೋದು ಜಾಸ್ತಿ.
ಅವ್ರನ್ನ ನಾವು ಒಪ್ಪಿಸ್ತೀವಲ್ಲ ಅದೇ ನಮಗೆ ಖುಷಿ ವಿಚಾರ. ಆಮೇಲೆ ನಾನು ಅವರಿಗೆ ತುಂಬಾ ಸಲ ಹೇಳ್ತೀನಿ, ಗರುಡ ಗಮನಾಗಿ ನಾನು ಡೈಯಾರ್ಡ್ ಫ್ಯಾನ್ ಅವ್ರ ಸಿನಿಮಾಗೆ. ಆ ಸಿನಿಮಾ ರೈಟಿಂಗೇ ಬೇರೆ ವಿಭಿನ್ನವಾಗಿದೆ, ಆತರ ಅವ್ರನ್ನ ಒಪ್ಪಿಸಿದ್ವಲ್ಲ ನಮ್ಗೆ ಅದೇ ಖುಷಿ ವಿಚಾರ. ಆಮೇಲೆ ನಮ್ಮ ರವಿವರ್ಮ ಮಾಸ್ಟರ್ ಅಷ್ಟೇ, ಅವ್ರು ತುಂಬಾ ಕಡೆ ಹೇಳ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಸಿನಿಮಾ ಚೆನ್ನಾಗ್ ಬರ್ದಂಗ್ ಕಣ ಕ್ರಾಂತಿ ಅಂತ. ಎಷ್ಟೋ ಕಡೆ ಹೇಳ್ಕೊಂಡ್ ನನಗೆ ಹೇಳಿಲ್ಲ ಅವ್ರು, ಆಕ್ಚುಲಿ ಎಷ್ಟೋ ಕಡೆ ಹೇಳ್ಕೊಂಡ್ ಬಂದಿದ್ದಾರೆ. ಅದೆಲ್ಲ ತುಂಬಾ ಖುಷಿ ಇದೆ ಮೇಡಮ್. ಆಮೇಲೆ ನಮ್ಮ ರವಿ ಸಾರಂಗ್ ಅವ್ರದ್ದು ಮೊದಲನೇ ನಿರ್ದೇಶನ ಅನ್ಸಲ್ಲ, ಅದು ತುಂಬಾ ಸ್ಕ್ರಿಪ್ಟ್ ತುಂಬಾ ಮೆಚೂರ್ಡ್ ಆಗಿದೆ. ಆಮೇಲೆ ಅದನ್ನ ಟೇಕಿಂಗ್ಸ್ ಆಗಿರ್ಬೋದು ಅವೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್. ಸರ್ ಇವಾಗ ಅಂದ್ರೆ ನಾರ್ಮಲ್ ಸ್ಟೋರೀಸ್ ತರ ಈ ಸ್ಟೋರಿ ಅಲ್ಲ. ಹೌದು. ಸೊ ಸಂಭಾಷಣೆ ಬರಬೇಕಾದ್ರೆ ಒಂದು ಚಾಲೆಂಜ್ ಟಾಸ್ಕ್ ಅಂತ ಏನಾದ್ರು ಅದಿತ್ತು ಮೇಡಮ್, ಅದಿತ್ತು. ನಾವ್ ಅನ್ಕೊಂಡು ಇದು ಬೇರೆ ವರ್ಷನ್ಗಳು ನಾವು ಹೋಗ್ತಾ ಇದೀವಲ್ಲ, ಅಲ್ಲೇ ಸ್ವಲ್ಪ ಸಂಭಾಷಣೆ ಬೇರೆ ಬೇರೆ ಪಂಚಿಂಗ್ಸ್ ಅವೆಲ್ಲ ಅಂತ ಅಂದ್ಬಿಟ್ಟು. ಬಟ್ ಆಮೇಲೆ ನಾವು ರಾಜ್ಬಿ ಶೆಟ್ಟಿ ಸರ್ ಹತ್ರ, ರವಿವರ್ಮ ಮಾಸ್ಟರ್ ಹತ್ರ, ಡೈರೆಕ್ಟರ್ ಹತ್ರ ಎಲ್ಲರ ಹತ್ರನೂ ಕುತ್ಕೊಂಡು ನಾವು ಡಿಸ್ಕಸ್ ಮಾಡೋದ್ಮೇಲೆ ಇಲ್ಲ ಇದು ತುಂಬಾ ನ್ಯಾಚುರಲ್ ಆಗಿ, ಅಂದ್ರೆ ಒಬ್ಬ ಮನುಷ್ಯ, ಒಬ್ಬ ಪೊಲೀಸ್ ಆಫೀಸರ್ ಅವ್ನು ನಾರ್ಮಲ್ ಲೈಫ್ ಅಲ್ಲಿ ಹೇಗೆ ಬಿಹೇವ್ ಮಾಡ್ತಾನೆ ಹಾಗೆ ಇರಕ್ ಸಾಧ್ಯ ಆ ಪಾತ್ರ. ನಾವು ಅದೇ ತರ ಮಾಡ್ಕೊಂಡು ಹೋಗಿದ್ದೀವಿ. ಅಂದ್ರೆ ರಾಜ್ಬಿ ಶೆಟ್ಟಿ ಅವ್ರನ್ನ ನಾವು ಗರುಡ ಗಮನ ಋಷಭ ವಾಹನ ಮೂವಿಯಲ್ಲಿ ನೋಡಿದ್ದೆ, ಮತ್ತೆ ಆ ಲುಕ್ ಮತ್ತೊಂದ್ಸಲ ಬಂದಿದೆ ಅಂತ ಅನ್ನಿಸ್ತು. ಬಂದಿದೆ ಸರ್? ಇಲ್ಲ ಮೇಡಮ್, ಇಲ್ಲ ಆತರ ಬೇರೆ ತರ ಇಲ್ಲ ಮೇಡಮ್. ಕಂಪ್ಲೀಟ್ ಈ ತರ ರಾಜ್ಬಿ ಶೆಟ್ಟಿ ಅವರು ನೋಡೇ ಇಲ್ಲ ಮೇಡಮ್. ನೋಡೇ ಇಲ್ಲ. ನೀವು ಯೂನಿಫಾರ್ಮ್ ಅಲ್ಲಿ ಹೇಗೆ ಹೊಸ್ತಾಗಿ ಕಾಣ್ತಾ ಇದಾರ ಅವರು ಸಿನಿಮಾದಲ್ಲೂ ಹಾಗೆ ಹೊಸ್ತಾಗಿ ಕಾಣ್ತಾರೆ ಮೇಡಮ್. ಸರ್ ಇದು ಬೆಂಕಿ ಎಲ್ಲ ಬರುತ್ತಲ್ಲ, ಅದೆಲ್ಲ ಯಾವಾಗ? ಆ ಬೆಂಕಿನೇ ಕತೆ ಮೇಡಮ್. ಬೆಂಕಿನೇ ಕತೆ. ಈ ಕತೆನೇ ಬೆಂಕಿ ತರ ಇದೆ ಅಂತಾರಲ್ಲ, ಹಂಗೆ ಬೆಂಕಿ ಕತೆ ಇದು. ಬೆಂಕಿ ಕತೆ ಇದು. ಸರ್ ಓಕೆ, ರವಿ ವರ್ಮ ಸರ್ ಜೊತೆಗೆ ವರ್ಕ್ ಮಾಡಿದಂತಹ ಅನುಭವ ಅಂದ್ರೆ ಅವ್ರನ್ನ ಈ ಹಿಂದೆ ನಾವು ಸ್ಟಂಟ್ ಮಾಸ್ಟರ್ ಆಗಿ ನೋಡಿದ್ವಿ, ಆಮೇಲೆ ಡೈರೆಕ್ಟರ್ ಆಗಿ ನೋಡಿದ್ವಿ, ಇವಾಗ ಪ್ರೊಡ್ಯೂಸರ್ ಆಗಿ ನೋಡ್ತಾ ಇದೀವಿ ಸರ್. ಆ ಅನುಭವ ಹೇಳೋದು ಅದು ತುಂಬಾ ಖುಷಿ ಇದೆ ಮೇಡಮ್. ಯಾಕಂದ್ರೆ ಒಂದು ಸಿನಿಮಾದಲ್ಲೇ ದುಡ್ದಿರೋದು, ಅದು ಸಿನಿಮಾಗೆ ಹಾಕೋದಿದೆ ಗೊತ್ತಾ, ಅದು ತುಂಬಾ ದೊಡ್ಡ ವಿಚಾರ. ಅದು ಅದರಲ್ಲೂ ಮಾಸ್ಟರ್ ನಮಗೆ ಕೊಟ್ಟಿರೋ ಸಪೋರ್ಟ್ ಆಗಿರ್ಬೋದು, ಅವ್ರು ಕೊಡೋ ಇನ್ಪುಟ್ಸ್ ಆಗಿರ್ಬೋದು. ಯಾಕಂದ್ರೆ ಫಸ್ಟ್ ಸ್ಕ್ರಿಪ್ಟ್ ನಾವು ರೀಡಿಂಗ್ ಕೇಳಿದಾಗ್ಲೇನೆ ಅವ್ರು ನೋ ಚೇಂಜಸ್, ಸಾಕು ನನಗೆ ಏನ್ ಬಂದಿದೆಯೋ ಸಿನಿಮಾ, ನನ್ಗೆ ಆತರ ನಂಗೆ ಸ್ಕ್ರೀನ್ ಮೇಲೆ ಇದ್ರೆ ಸಾಕು, ನಿಮ್ಗೇನ್ ಬೇಕೋ ನೀವು ಕೇಳಿ, ನನಗೇನ್ ಬೇಕೋ ಅದು ಸಿಕ್ಕಿದೆ ನನಗೆ ಅಂತ ಒಂದು ಕಮಿಟ್ಮೆಂಟ್ ಅಲ್ಲಿ ಶುರುವಾಗಿದ್ದು. ಸಿನಿಮಾನು ಹಾಗೆ ಬಂದಿದೆ, ಅವ್ರ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಮೇಡಮ್. ಸರ್ ಸಪೋರ್ಟ್ ಚೆನ್ನಾಗಿದೆ. ಹೌದು ಸರ್. ರಾಜ್ಬಿ ಶೆಟ್ಟಿ ಅವರ ಆ ಪಾತ್ರ ಬಹಳ ವಿಭಿನ್ನವಾಗಿ ತೋರಿಸುವಂತ ಪ್ರಯತ್ನ ನಾವು ಟೀಸರ್ ಅಲ್ಲೇ ಗೊತ್ತಾಯ್ತು, ಏನೋ ವಿಶೇಷವಾಗಿ ಕಾಣಿಸ್ಕೊಂಡಿದ್ದಾರೆ ಅಂತ. ಸೊ ಅವರಿಗೆ ಡೈಲಾಗ್ ಬರಿಬೇಕಾದ್ರೆ ಏನಾದ್ರು ನಿಮಗೆ ಚಾಲೆಂಜ್ ಅಂತ ಅನ್ನಿಸ್ತಾ? ಇಲ್ಲ ಮೇಡಮ್, ಇಲ್ಲ. ಬಟ್ ಅದೊಂದು ಭಯ ಇತ್ತು, ರಾಜ್ಬಿ ಶೆಟ್ಟಿ ಸರ್ ಹೆಂಗ್ ಒಪ್ಸೋದು ಅನ್ನೋದು. ಆಮೇಲೆ ಅವರು ಫಸ್ಟ್ ರೀಡಿಂಗ್ ಕೇಳಿದ ತಕ್ಷಣ ಖುಷಿ ಆದ್ರು, ಇಷ್ಟೇ ಬೇಕಾಗಿರೋದು ನನಗೆ ಅಂತ. ಆಮೇಲೆ ಅವ್ರು ಸ್ವಲ್ಪ ಇನ್ಪುಟ್ಸ್ ಕೊಟ್ರು, ಈ ಡಾರ್ಕ್ ಕಾಮಿಡಿ ಅವೆಲ್ಲ ಬೇರೆ ಬೇರೆ ಅಕ್ಕಪಕ್ಕದ ಕ್ಯಾರೆಕ್ಟರ್ ಅವ್ರನ್ನೆಲ್ಲ ಅವರೇ ಬ್ಲೆಂಡ್ ಮಾಡ್ಕೋತಾರೆ ಮೇಡಮ್. ನಾವು ಸ್ಪಾಟ್ ಅಲ್ಲಿ ವರ್ಕ್ ಮಾಡಿರೋದ್ರಿಂದ ನಮ್ ಸ್ಕ್ರಿಪ್ಟ್ ಬಿಟ್ಟು ಸ್ಪಾಟ್ ಇಂಪ್ರೂವೈಸ್ಗಳು ನಾವ್ ಏನ್ ಮಾಡ್ತೀವಿ ಅದಕ್ಕೆ ಅಕ್ಕಪಕ್ಕದ ಕ್ಯಾರೆಕ್ಟರ್ಗಳನ್ನ ಬ್ಲೆಂಡ್ ಮಾಡ್ಕೋತಾರೆ. ನೀವ್ ಈ ತರ ಹೇಳಿ, ನಾನು ಈ ತರ ಬಿಹೇವ್ ಮಾಡ್ತೀನಿ ಆ ತರ. ಆಮೇಲೆ ತುಂಬಾ ಡೈಲಾಗ್ ಟು ಡೈಲಾಗ್ ಅವ್ರು ಜಾಸ್ತಿ ಮಾತಾಡಲ್ಲ, ತುಂಬಾ ರಿಯಾಕ್ಷನ್ ಅಲ್ಲಿ ಹೋಗುವಂತ ಪಾತ್ರ ಇದು. ಸರ್ ಅಂದ್ರೆ ಇವ್ರ ಆಲ್ಮೋಸ್ಟ್ ಸಿನಿಮಾ ರೀಸೆಂಟ್ ಆಗಿ ಒಂದು ಸೂಫ್ರಮ್, ಸೊ ಅದರಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ ಆಗಿ ವರ್ಕ್ ಆಗಿದೆ. ಸೊ ಅಂದ್ರೆ ಅವ್ರ ಫ್ಯಾನ್ಸ್ ಏನ್ ಅನ್ಕೊಂತಾರೆ ಅಂದ್ರೆ ಈ ಸಿನಿಮಾದಲ್ಲಿ ಏನಾದ್ರು ಕಾಮಿಡಿ ಆಗಿ ಅವ್ರನ್ನ ನೋಡ್ಬೋದು ಅಂತ. ಅದೇ ಏನಾದ್ರು ಇದೆಯಾ? ಇದೆ ಮೇಡಮ್, ಡಾರ್ಕ್ ಕಾಮಿಡಿ ಇದೆ, ಬಟ್ ಸೂಪ್ರಮ್ಸ್ ತರ ಎಲ್ಲ ಇಲ್ಲ ಮೇಡಮ್. ಅದ್ರಲ್ಲಿ ಇವ್ರು ತುಂಬಾ ಏನೋ ಫ್ರೀಲಾನ್ಸರ್ ತರ ಹೇಗ್ ಬೇಕಾದ್ರೂ ಬಿಹೇವ್ ಮಾಡಬಹುದು ಆ ತರ. ಆಮೇಲೆ ಆ ಚೌಕಟ್ಟೆ ಬೇರೆ, ಆ ಪಾತ್ರದ ಚೌಕಟ್ಟೆ ಬೇರೆ. ಆಮೇಲೆ ಅವ್ರು ಅದನ್ನ ಸಖತ್ ಮೇಂಟೈನ್ ಮಾಡ್ತಾರೆ ರಾಜ್ಬಿ ಶೆಟ್ಟಿ ಸರ್. ನಾನು ಪರ್ಸನಲಿ ತುಂಬಾ ಹತ್ರದಲ್ಲಿ ನೋಡಿರೋಂಗೆ ಆ ಬೇರೆ ಸಿನಿಮಾ ಶೇಡ್ಸ್ ಅವ್ರು ಮಾಡಿರೋ ಪಾತ್ರಗಳು ಕಾಣಬಾರ್ದು ಅನ್ನೋದು ಸ್ಕ್ರಿಪ್ಟ್ ಲೆವೆಲ್ ಇಂದಾನೆ ಅವ್ರು ತುಂಬಾ ವರ್ಕ್ ಮಾಡ್ತಾರೆ. ಇದರಲ್ಲಿ ಬೇರೆ ತರನೇ ಇದೆ ಮೇಡಮ್. ಸರ್ ಅವ್ರ ಜೊತೆಗೆ ವರ್ಕ್ ಮಾಡಿದಂತಹ ಅನುಭವಗಳನ್ನು ಶೇರ್ ಮಾಡ್ಕೊಳ್ಳೋದಾದ್ರೆ? ಅದು ಹೇಳದ್ನಲ್ಲ ಮೇಡಮ್, ನಾನು ಗರುಡ ಗಮನಗೆ ಡೈಯಾರ್ಡ್ ಫ್ಯಾನು ಅಂತ ಅಂದ್ಮೇಲೆ ನಾನು ಅವ್ರು ಫಸ್ಟ್ ಟೈಮ್ ನೋಡ್ತಿದ್ದಂಗೆನೆ ನನಗೆ ಗರುಡ ಗಮನ ಕ್ಯಾರೆಕ್ಟ್ರು ನನಗೆ ಅದೇ ಕಣ್ಮುಂದೆ ಬರೋದು. ಆ ಪಾತ್ರ ಆಗಿರ್ಬೋದು, ನೆಕ್ಸ್ಟ್ ಅವ್ರು ಮಾಡಿ ಸೂಪ್ರಮ್ಸೋ ಪಾತ್ರ ಆಗಿರ್ಬೋದು, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅದ್ರ ಮಧ್ಯೆ ಈ ತರ ಅಂದ್ರೆ ತುಂಬಾ ವರ್ಸಟೈಲ್ ರಾಜ್ಬಿ ಶೆಟ್ಟಿ ಸರ್. ಅವ್ರಿಗೆ ಬರೆಯೋದೇ ತುಂಬಾ ಖುಷಿ ಆಗುತ್ತೆ ನಮ್ಗೆ. ಡೇವಿಡ್ ಸರ್ನ ಮಾತಾಡ್ಸ್ಬೇಕಾದ್ರೆ ಹೇಳ್ತಾ ಇದ್ವಿ, ಒಂದಷ್ಟು ಭಯಾನಕ ಅನುಭವ ಆಯ್ತು ನಮ್ಗೆ ಅಂತೇಳಿ ಹೇಳ್ತಾ ಇದ್ರು. ಸೊ ನಿಮಗೆ ಆ ರೀತಿ ಏನಾದ್ರು ಅನ್ನಿಸ್ತಾ ಸರ್? ಭಯಾನಕ ಅನ್ನೋದಕ್ಕಿಂತ ಮೇಡಮ್, ನೈಟ್ ಎಲ್ಲ ಶೂಟ್ ಮಾಡೋವು ಬೆಟ್ಟದ ಮೇಲ್ಗಡೆ ಮಿಡ್ ನೈಟ್ ಅಲ್ಲಿ ಮಳೆ ಬಂದ್ಬಿಡೋದು. ಕೆಲವು ಮಳೆಲೇ ಶಾರ್ಟ್ ತಕೊ ಬಂದ್ಬಿಟ್ಟಿದೀವಿ, ಶಾರ್ಟ್ ಮಳೆಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ. ಅದೆಲ್ಲ ಮ್ಯಾಜಿಕ್, ನಮಗೂ ಗೊತ್ತಿರಲ್ಲ ಕೆಲವೊಂದು ಆತರ ಆಗ್ಬಿಡ್ತವೆ. ಅದ್ರಲ್ಲಿ ಡೇವಿಡ್ ಸರ್ ಸಪೋರ್ಟ್ ತುಂಬಾ ಇದೆ. ಅವರು ಆಸ್ ಎ ಸಿನಿಮಾಟೋಗ್ರಾಫರ್ ಆಗಿ ಅವ್ರು KD ವಿಕ್ರಾಂತ್ ರೋಣ ಆ ತರ ಸಿನಿಮಾ ಮಾಡ್ಕೊಂಡ್ ಬಂದಿರೋ ಕೂಡ ಈ ಸಿನಿಮಾ ಕ್ವಾಲಿಟಿನ ಅದೇ ರೇಂಜಿಗೆ ತಗೊಂಡೋಗಿದ್ದಾರೆ. ಅದು ತುಂಬಾ ಖುಷಿ ಇದೆ. ದೆನ್ ಪ್ರೊಡಕ್ಷನ್ ಹೌಸ್ ಸಪೋರ್ಟ್ ಹೇಗಿತ್ತು? ಅಲ್ಲ, ಸಪೋರ್ಟ್ ಬೇಕೇ ಬೇಕು ಮೇಡಮ್. ಯಾಕಂದ್ರೆ ಒಬ್ಬ ದೊಡ್ಡ ಹೀರೋ ನಾವು ಮೇಂಟೈನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಆ ಪ್ರೊಡಕ್ಷನ್ ಸಪೋರ್ಟ್ ಬೇಕೇ ಬೇಕು ನಮ್ಗೆ. ಅದನ್ನ ಹೇಳಿದ್ನಲ್ಲ ಮೇಡಮ್, ಸ್ಕ್ರಿಪ್ಟ್ ಕೇಳಿದ ತಕ್ಷಣ ರಿಕ್ವೈರ್ಮೆಂಟ್ ನಿಮ್ಗೆ ಏನ್ ಬೇಕು ಕೇಳಿ, ನನಗೇನ್ ಬೇಕೋ ಅದು ಸ್ಕ್ರಿಪ್ಟ್ ಅಲ್ಲಿ ಇದೆ ಅದನ್ನ ಕೇಳಿ ಅಂತ ಅಂದ್ಬಿಟ್ಟು ಅವ್ರ ಸಪೋರ್ಟ್ ಇಂದ ಚೆನ್ನಾಗಿದೆ ಮೇಡಮ್. ಸರ್ ಬೆಳ್ಳಿನ್ ಮಾತಾಡ್ಸ್ತಾ ಇದ್ವಿ, ಗೊಂಬೆ ಹೇಳ್ತಿದ್ರು ಇಷ್ಟು ಉದ್ದುದ್ದ ಸ್ಕ್ರಿಪ್ಟ್ ನನಗೆ ಡೈಲಾಗ್ಸ್ ಕೊಡ್ತಾ ಇದ್ರು, ನಾನು ಒಂದೇ ಟೇಕಿಗೆ ಹೇಳ್ಬಿಡ್ತಿದ್ದೆ ಅಂತ. ಯಾಕೆ ಸರ್ ಉದ್ದುದ ಡೈಲಾಗ್ ಬರ್ಕೊಟ್ಟಿದ್ದೀರಾ ಪಾಪ?
ಮೇಡಮ್ ಪಾತ್ರ ಹೆಂಗಿದೆ ಪಾತ್ರ ಮೇಡಮ್, ಹೆಂಗಿದೆ? ಮಗು ತುಂಬಾ ಜಾಸ್ತಿ ರಾಜ್ಬಿ ಶೆಟ್ಟಿ ಸರ್ ಜೊತೆ ಕನೆಕ್ಟ್ ಆಗಿರೋದು ಆ ಮಗುನೇ. Okay, ಆ ಸಿನಿಮಾದಲ್ಲಿ ಆಲ್ರೆಡಿ ನಮ್ದೊಂದು ನೀನಾ ಸಾಂಗ್ ಎಲ್ಲ ಬಂದಿದೆ. ನೆಕ್ಸ್ಟ್ ನಾನ್ ಬರ್ದಿರೋ ಸಾಂಗು ಬರ್ತಾ ಇದೆ, 2 ಸಾಂಗ್ ಬರ್ದಿದ್ದೀನಿ. ಅದ್ರಲ್ಲಿ ರಾಜ್ಬಿ ಶೆಟ್ಟಿ ಸರ್ ಇದಾರೆ, ಗೊಂಬೆ ಅಂತ ಒಂದು ಚಿಕ್ಕ ಹುಡುಗಿ ಪಾತ್ರ ಮಾಡಿದೆ. ಆ ಸಾಂಗ್ ಆಲ್ರೆಡಿ ಒಂದು ತಂದೆ ಮಗಳು ಸಾಂಗು, ಅದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ನೀವೇ ಲಿರಿಕ್ಸ್ ಬರ್ದಿರೋದು ಅದಕ್ಕೆ? ಇಲ್ಲ, ಅದು ನಮ್ ಕೋ ಡೈರೆಕ್ಟರ್ ಮಂಜುನಾಥ್ ಅಂತ ಬರ್ದಿರೋದು. ನೆಕ್ಸ್ಟ್ ನಾನು 2 ಸಾಂಗ್ ಬರ್ದಿದ್ದೀನಿ ಇವಾಗ. Lyrics? ಹೌದು ಮೇಡಮ್. ಮಲ್ಟಿ ಟ್ಯಾಲೆಂಟೆಡ್. ಅದೇ ಡೈಲಾಗ್ ಬರದ್ಮೇಲೆ 2 ಸಾಂಗ್ ಬರ್ದ್ಬಿಡೋಣ ಅಂತ. ಡೈಲಾಗ್ ಒಂದು ಪ್ರೊಫೆಷನ್, ನಂಗೆ ಸಾಂಗ್ಸ್ ಒಂಥರ ಅದು ಫ್ಯಾಷನ್, ಅದು ಬರೀಬೇಕು ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಸಾಂಗು. ಅದು ಯಾವ ತರ ಸಾಂಗ್? ಅಂದ್ರೆ ಒಂದು ಸಿದ್ದಪ್ಪಾಜಿ ಸಾಂಗ್ ಮೇಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ ಹಾ. ಅನ್ನೋ ಒಂದು ಸಾಂಗು, ಇನ್ನೊಂದು ಕತೆಗೆ ಅದನ್ನ ಪ್ರೇಮ್ ಪೂರಕವಾಗಿ ಸರ್ ಹಾಡಿರೋದಾ? ಪ್ರೇಮ್ ಸರ್ ಹೇಳಿದ್ದಾರೆ ಪ್ರೇಮ್ ಮೇಡಮ್. ಸರ್ ತುಂಬಾ ಅದ್ಭುತವಾಗಿದೆ ಸಾಂಗು. ಯಾಕಂದ್ರೆ ಆನಂದ್ ಅಡಿಯೋದವರು ಅದನ್ನ ಕೇಳ್ಬಿಟ್ಟು ಇನ್ನೊಂದ್ ಚರಣ ಆಡ್ ಮಾಡಿ ಈ ಸಾಂಗ್ ತುಂಬಾ ಚೆನ್ನಾಗ್ ಆಗುತ್ತೆ ಅಂತ ಕೇಳಿದ್ರು. ಅದು ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಾ ಇದೆ. ಇನ್ನೊಂದು ರಕ್ಕಸ ಪುರದೋಳು ಅಂತ ಟೈಟಲ್ ಟ್ರ್ಯಾಕ್, ಅದನ್ನು ನಾನೇ ಬರ್ದಿದ್ದೀನಿ. ಟೈಟಲ್ ಟ್ರ್ಯಾಕ್? ಹೌದು ಮೇಡಮ್, ಅದು ರಿಲೀಸ್ ಆಗ್ತಾ ಇದೆ. ಅದು ರಾಜ್ಬಿ ಶೆಟ್ರಿಗಾ? ರಾಜ್ಬಿ ಶೆಟ್ಟಿ ಸರ್ದು ಒಂದು ಜರ್ನಿ ಸಿನಿಮಾದಲ್ಲಿ ಹೋಗುವಂತದ್ದು ಆ ಸಾಂಗು. ಇನ್ನೊಂದು ಸಾಂಗು ಭರತ್ ಅಂತ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಅವ್ರು ಬರ್ದಿದ್ದಾರೆ. ಇನ್ನೊಬ್ಬ ದೇವರಾಜ್ ಅಂತ ಅವರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್. ಆದ್ರೆ ಎಲ್ಲ ಫುಲ್ ನಮ್ ಟೀಮೇ, ನಾವೇ ಕೊಲಾಬರೇಟ್ ಆಗಿ ನಾವೇ ಬರ್ದಿದ್ದೀವಿ. ಓಕೆ ಸರ್, ಓವರ್ ಆಲ್ ಈ ಒಂದು ರಕ್ಕಸ ಪುರದೋಳ್ ಸಿನಿಮಾ ಜರ್ನಿ ಹೇಗಿತ್ತು? ಅಂದ್ರೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಆದ್ರೆ ನಾವು ಡೈಲಾಗ್ ರೈಟರ್ ಆಗಿ ಏನ್ ಬರೀತೀವಿ ಅನ್ನೋದಕ್ಕಿಂತ ಯಾವ್ಯಾವ ಜಾನರ್ನ ಟಚ್ ಮಾಡ್ತೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಕೆಲವು ಸಲ. ಯಾಕಂದ್ರೆ ತುಂಬಾ ಒಂದು ಗುಂಪು ಮಾಡ್ಬಿಡ್ತಾರೆ. ಇವಾಗ ನಾವು ಕೇಳಿ ರೌಡಿಸಮ್ ಮಾಡಿದೀವಿ, ಇಲ್ಲ ಬೇರೆ ಸಿನಿಮಾ ಒಂದು ಲವ್ ಸ್ಟೋರಿ ಮಾಡಿದೀವಿ ಅಂತಂದ್ರೆ ಒಂದೊಂದು ಗುಂಪಿಗೆ ಇರಿಸ್ಬಿಡ್ತಾರೆ. ಬಟ್ ಇವಾಗ ಆತರ ಇಲ್ಲ. ಈ ಸಿನಿಮಾ ಇದೆ, ನನಗೊಂದು ಚೇಂಜಸ್ ಸಿಕ್ಕಿದೆ. ಕೇಳಿ ಒಂದು ಮಾಸ್ ಸಿನಿಮಾ, ನೆಕ್ಸ್ಟ್ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, ನೆಕ್ಸ್ಟ್ ಇನ್ನೊಂದು ಡಾರ್ಕ್ ಕಾಮಿಡಿ ಒಂದು ಹಾರರ್ ಬರೀತಾ ಇದ್ದೀನಿ. ನೆಕ್ಸ್ಟ್ ಒಂದು ಲವ್ ಸ್ಟೋರಿ, ಗಣೇಶ್ ಸರ್ದೆ ಲವ್ ಸ್ಟೋರಿ ಬರೀತಾ ಇದ್ದೀನಿ. ನೆಕ್ಸ್ಟ್ ಒಂದು ಪೀರಿಯಾಡಿಕ್ ಸಿನಿಮಾ ನಮ್ದು ಪಿನಾಕ, ಅದೊಂದು ಸಿನಿಮಾ ಬರೀತಾ ಇದ್ದೀನಿ. ಅದ್ರ ಬೇರೆ ಬಿಸಿ ಆಗೋಗ್ಬಿಟ್ಟಿದ್ದೀರಾ? ಏನೋ ತಕ್ಕ ಮಟ್ಟಿಗೆ ನಡೀತಾ ಇದೆ ಮೇಡಮ್ ಕೆಲಸ. ಈ ಇಯರ್ ಎಷ್ಟು ಸಿನಿಮಾ ಬರ್ತಿದೆ? ಕೇಡಿ, ರಕ್ಕಸ ಪುರದೋಳ್, ಆಮೇಲೆ ಕೇಡಿ ಸಿನಿಮಾ, ರಕ್ಕಸ ಪುರದೋಳ್ ಅಂತ ಒಂದು ಸಿನಿಮಾ, ಆಮೇಲೆ ಇನ್ನೂ ಇದೆ ಮೇಡಮ್ ಪಿನಾಕ ಸಿನಿಮಾ ಒಂದು. ಅದು ಇಯರ್? ಅದು ಈ ಇಯರ್ ಮೇಡಮ್. ಅದು ಈ ಇಯರ್ ಡಿಸೆಂಬರ್ ಬರ್ಬೋದು. ಆಮೇಲೆ ಅದ್ ಬಿಟ್ಟು ಒಂದು 3 ಸಿನಿಮಾ ವರ್ಕ್ ನಡೀತಾ ಇದೆ. ವರ್ಕ್ ನಡೀತಾ ಇದೆ. ಸೊ ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಾ? ಫ್ರೀ ಟೈಮ್ ಇನ್ನೇನಿರುತ್ತೆ ಮೇಡಮ್, ಟೈಮೇ ಇಲ್ಲ ಇವರಿಗೆ. ಓಕೆ, ಫ್ರೀ ಟೈಮ್ ಇದ್ರೆ ಚೂರು ಸಿನಿಮಾ ನೋಡ್ತೀನಿ ಮೇಡಮ್. ಯಾವ ಭಾಷೆ ಸಿನಿಮಾ ಇದ್ರು ನೋಡ್ತೀನಿ, ಗುಜರಾತಿ ಮರಾಠಿ ಇದ್ರು ನೋಡ್ತೀವಿ. ಆತರ ಏನಿಲ್ಲ. ನಿಮ್ಗೆ ಒಂದು ರೋಲ್ ಮಾಡೆಲ್ ಅಂತಿದ್ರೆ ಡೈಲಾಗ್ ರೈಟರ್ ಅಲ್ಲಿ? ನನಗೆ ರವಿ ಬೆಳಗೆರೆ ಅವ್ರು ತುಂಬಾ ಇಷ್ಟ ಆಗ್ತಾರೆ ಮೇಡಮ್. ಅವ್ರ ಬರವಣಿಗೆ, ಅವ್ರ ಒಂದು ಡಿಫ್ರೆಂಟ್ ಅಪ್ರೋಚ್ ಇರುತ್ತೆ. ಆಡಿಯನ್ಸ್ ನ ಕನೆಕ್ಟ್ ಮಾಡ್ಕೊಬಿಡ್ತಾರೆ. ಅವ್ರು ಮೊದಲನೇ ಪೇಜ್ ಅಲ್ಲೇ ಕನೆಕ್ಟ್ ಮಾಡ್ಕೊಬಿಡ್ತಾರೆ. ಆತರ ನನಗೆ ಅವ್ರು ತುಂಬಾ ಇಷ್ಟ. ಯಾವ ಬುಕ್ಸ್ ತುಂಬಾ ಇಷ್ಟ ಸರ್? ಹೇಳಿ ಹೋಗೋ ಕಾರಣ ಇಷ್ಟ ಮೇಡಮ್, ಬಟ್ ಅದನ್ನ ಓದಬಾರ್ದಿತ್ತು. ಓದ್ಬಿಟ್ರಾ? ಓದ್ಬಿಟ್ಟೆ ಸರ್ ಮೇಡಮ್. ಎಲ್ಲ ಪ್ರಾರ್ಥನೆ ಅಂದ್ರೆ ಇವಾಗ ಅದು ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿದೆ ಅಲ್ಲ ಸರ್ ಸೋಷಿಯಲ್ ಮೀಡಿಯಾ? ಅಲ್ಲ, ಅದಕ್ಕೂ ಮುಂಚೆನೆ ಓದಿದೆ. ಟ್ರೆಂಡ್ ಆದ್ಮೇಲೆ ಇನ್ನೊಂದ್ಸಲ ಓದಿದೆ. ಇನ್ನೊಂದ್ಸಲ ಓದಿದ್ರಾ? ಅದು ಇನ್ನೂ ಒಂದ್ 20 ಪೇಜ್ ಮೆಕ್ಕಿರ್ಬೇಕೇನೋ. ಅದು ಓದೋ ನೆಸೆಸಿಟಿನೇ ಇಲ್ಲ ಅನ್ಸ್ಬಿಡ್ತು. ಅಂದ್ರೆ ಬೇಜಾರು, ಅಷ್ಟು ಬೇಜಾರಾಗ್ಬಿಡುತ್ತೆ ಆ ಸಿನಿಮಾ. ಅದ್ ಬಿಟ್ಟು ಅವ್ರದ್ದು ಡಿ ಕಂಪನಿ, ಕಂಪನಿ ಆಫ್ ವುಮೆನ್, ತುಂಬಾ ಬುಕ್ಸ್ಗಳು ಎಲ್ಲ ಓದಿದೀನಿ. ಹೇಳಿ ಹೋಗೋ ಕಾರಣವನ್ನು ಓದ್ಬಿಟ್ಟು ಏನ್ ಅನಿಸ್ತು ಸರ್ ನಿಮ್ಗೆ? ತುಂಬಾ ನೋವಾಗುತ್ತೆ ಮೇಡಮ್ ಅದು. ನೋವಾಯ್ತು. ಯಾಕಂದ್ರೆ ಒಂದು ಬೇಬಿ ಅಂತ ಒಂದು ಸಿನಿಮಾ ಬಂದಾಗ ಒಂದು ತೆಲುಗಲ್ಲಿ ಆ ಲವ್ ಸ್ಟೋರಿ ತುಂಬಾ ಜನಕ್ಕೆ ಡಿಸ್ಟರ್ಬ್ ಮಾಡ್ತು. ಬಟ್ ಆ ಲವ್ ಸ್ಟೋರಿಗಿಂತ ಮುಂಚೆನೆ ನಮ್ದ್ರಲ್ಲಿ ಬುಕ್ ಇದೆ ಆಲ್ರೆಡಿ. ಈ ಸಲ ಪ್ರಿಂಟ್ ಇದ್ರೆ ಇದು 23ನೇ ಪ್ರಿಂಟ್ ಅನ್ಸುತ್ತೆ. ಇದು ರವಿ ಬೆಳಗೆರೆ ಸರ್ದು. ಅದಕ್ಕಿಂತ ಡಿಸ್ಟರ್ಬ್ ಆಗಿದೆ. ಅದನ್ನ ಒಳ್ಳೆ ಸಿನಿಮಾ ಮಾಡಬಹುದು ಯಾರಾದ್ರೂ. ಅಂದ್ರೆ ಕ್ರೈಮ್ ಬುಕ್ಸ್ ಗಳನ್ನು ಓದ್ತೀರಾ? ಹಾ ಮೇಡಮ್, ಕ್ರೈಮು, ಹ್ಯೂಮರ್ ಅದು ತುಂಬಾ ಇಷ್ಟ. ಬೀಚಿ ಅವರು, ಬೆಳಗೆರೆ ಅವರು. ಸರ್ ಫೈನಲಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಹೊಸ ತರ ಸಿನಿಮಾ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಈ ನಾರ್ಮಲ್ ಒಡಿಬಡಿ ಸಿನಿಮಾಗಳನ್ನ ಹೊರತುಪಡಿಸಿ ಒಂದು ಕಂಟೆಂಟ್ ಸಿನಿಮಾ, ಒಂದು ಎಲ್ರಿಗೂ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂತ ಸಿನಿಮಾ. ಈ ಸಸ್ಪೆನ್ಸ್ ಥ್ರಿಲ್ಲರ್ ನ ಇಷ್ಟಪಡೋ ಎಲ್ಲ ಆಡಿಯನ್ಸ್ಗೂ ತುಂಬಾ ಇಷ್ಟ ಆಗುತ್ತೆ ಈ ಸಿನಿಮಾ. ದಯವಿಟ್ಟು ಮಿಸ್ ಮಾಡಿ. ಇದೇ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲ ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.